ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ದಾನಗಳ ಬಗ್ಗೆ ನಮ್ಗೆ ಸಾಕಷ್ಟು ಸಂಚಿಕೆಗಳಲ್ಲಿ ನೀವು ಅರಿವನ್ನ ಮೂಡಿಸಿದ್ದೀರಾ. ಯಾವ ರೀತಿ ದಾನ ಮಾಡ್ಬೇಕು ನಾವು, ಜೊತೆಗೆ ಯಾರಿಗೆ ಕೈಲಾಗೋದಿಲ್ಲ ಅವ್ರಿಗೆ ದಾನ ಮಾಡೋದ್ರಿಂದ ಜೀವನದಲ್ಲಿ ಯಾವ ರೀತಿ ಆಗಿರುವಂತಹ ಬದಲಾವಣೆಗಳಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಪ್ರಶ್ನೆ ಇಷ್ಟೇ, ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸ ಆಗಿರೋದ್ರಿಂದ ಈ ಮಂಗಳವಾರ ದಿನ ಇಂತಹ ದಾನವನ್ನ ಮಾಡಿದ್ರೆ ಈ ರೀತಿಯಾಗಿರುವಂತ ಫಲಗಳು ಸಿಗುತ್ತೆ ನಮ್ಗೆ ಅನ್ನೋದಾದ್ರೆ ಯಾವ ದಾನವನ್ನ ನಾವು ಈ ಮಂಗಳವಾರ ದಿನ ಮಾಡ್ಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋ ಪ್ರಶ್ನೆ ಚೆನ್ನಾಗಿದೆ, ಬಟ್ ನಾನು ಹೇಳೋ ಉತ್ತರ ಹೇಗಿರುತ್ತೆ ಅಂತಂದ್ರೆ ಅತ್ಯಂತ ಚಮತ್ಕಾರದನ್ನ ಕೊಡಿರುತ್ತೆ. ಅಪೇಕ್ಷೆ ಇಟ್ಕೊಂಡು ದಾನ ಮಾಡಬೇಡಿ, ಅಪೇಕ್ಷೆ ಇಟ್ಕೊಂಡು ಮಾಡಬೇಡಿ. ಈ ಹೆಣ್ಣು ಮಕ್ಕಳಿಗೆ ತುಂಬಾ ಒತ್ತಡ ಇರುವಂಥದ್ದು, ಆಮೇಲೆ ಆ 5 ದಿನಗಳಲ್ಲಿ ಅವರಿರ್ತಕ್ಕಂಥ 5 ದಿನಗಳಲ್ಲಿ ತುಂಬಾ ಹೆಚ್ಚಿಗೆ ರಕ್ತಸ್ರಾವ ಆಗ್ತಕ್ಕಂತಹದ್ದು, ಆಮೇಲೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಗ ಬೆಳಿಗ್ಗೆ ಕೊತ್ತಂಬರಿಯ ಎಲೆಯ ಜ್ಯೂಸನ್ನು ಮಾಡಿ ಕುಡಿಯುವಂಥದ್ದು, ಮತ್ತೆ ಅದೇ ದಿನ ಸಾಯಂಕಾಲಕ್ಕೆ ಅದೇ ಹೆಣ್ಣು ಮಗು ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಅದನ್ನು ಜಾಮ್ ಮಾಡಿ ತಿನ್ನೋದು, ಅಥವಾ ಹಾಗೇನೆ ಅದನ್ನು ಸವಿದು ತಿಂತಕ್ಕಂಥದ್ರಿಂದ ಇಮ್ಮಿಡಿಯೇಟ್ ನೀವು ಚೆಕ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಒತ್ತಡ ರಹಿತವಾಗಿರುತ್ತೀರಿ. ಅಂತಹ ರಕ್ತಸ್ರಾವದ್ದು ಕೂಡ ಹೊರಗೆ ಬರ್ತೀರಿ. ಅದೇ ಈ ರೀತಿಯ ಮನೆಯ ಆರೋಗ್ಯಕ್ಕಾಗಿ ಮದ್ದು, ಆರ್ಥಿಕ ಅಭಿವೃದ್ಧಿಗೆ ಸದ್ದು ಮಾಡ್ತಕ್ಕಂತಹದ್ದು. ಈ ಮಂಗಳವಾರ ನೀವೇನಾದ್ರೂ ಮಾಡ್ತೀನಿ ಅಂತಂದ್ರೆ ಇಂತಹದ್ದಕ್ಕಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದೆಲ್ಲ, ನಾನು ಹೇಳ್ತಾ ಇದ್ದೀನಿ, ನಾನು ಉದ್ದೇಶ ಇಟ್ಕೊಳ್ತಾ ಈ ಮಂಗಳವಾರ ಅಥವಾ ನೆಕ್ಸ್ಟ್ ಮಂಗಳವಾರ ಆದ್ರೂ ಕೂಡ ಮಾಡ್ತಕ್ಕಂಥದ್ರ ಮಾಡ್ತೀನಿ ಅನ್ನೋದೇ ಆದ್ರೆ ಗೋಧಿಯನ್ನು ದಾನ ಮಾಡಿ, ಒಣ ಕೊಬ್ಬರಿಯನ್ನ ದಾನ ಮಾಡಿ, ತಾಮ್ರದ ಪಾತ್ರೆಯನ್ನ ದಾನ ಮಾಡಿ, ಅರಿಶಿನ ಕುಂಕುಮ ದಾನ ಮಾಡಿ. ಇಷ್ಟು ದಾನ ಮಾಡಿದ್ರೆ ಏನು ಬರುತ್ತೆ ಅಂತ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ನನಗಿಷ್ಟು ಕೊಟ್ಟರೆ ಏನು ಬರುತ್ತೆ ಅಂತ ದಯವಿಟ್ಟು ದಾನ ಮಾಡಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ದೀನಿ ಅನ್ನೋ ಒಂದು ಉದ್ದೇಶಕ್ಕೆ ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾರು ಕೊಡಬೇಕಂತ ನಿಮ್ಮ ಮನಸ್ಸಿಗೆ ಬರುತ್ತೆ, ಯಾರಾದ್ರೂ ಬಡವರು ಕೊಡಿ, ಯಾರಾದ್ರೂ ತಿನ್ಲಿಕ್ಕೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಈ ಪದಾರ್ಥಗಳನ್ನು ಕೊಡಿ. ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾನು ಪ್ರತಿ ವಾರ ಮಾಡ್ತಾ ಇದ್ದೀನಿ ಗುರುಗಳೇ. 27 ಮಂಗಳವಾರ ಬರೆದಿಟ್ಕೊಳ್ಳಿ, ತೊಗರಿ ದಾನ ಮಾಡ್ತಾ ಬನ್ನಿ. ಏನೇನು ಬರುತ್ತೆ ನಿಮಗೆ ಅಂತ ನೀವೇ ಈ ಚಮತ್ಕಾರದ ಹಾಕ್ತಕ್ಕಂಥ ಪ್ರತಿಫಲವನ್ನ ಕಾದನ್ನು ನೋಡ್ತೀರಿ. ಭಗವಂತ ಅದು ಕೊಡುತ್ತಾನೆ. ಅಂತಹದ್ದು ಚಮತ್ಕಾರ ನಡೆದು ಬಿಡುತ್ತೆ ನಿಮ್ಮ ಬದುಕಲ್ಲಿ. ಖಂಡಿತ ಗುರುಗಳೇ, ಇನ್ನು ಈ ಮಂಗಳವಾರದ ದಿನ ನಾವು ಯಾವ ರೀತಿ ದಾನವನ್ನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಚಮತ್ಕಾರ ನಡೆಯುತ್ತೆ ಅಂತ ತಿಳಿಸಿದ್ರಿ. ಈಗ ಸಂಜೆ ನೋಡ್ತಾ ಇದೀವಿ, ಆಗಲ್ಲ ಅಂತಂದ್ರೆ ಇದನ್ನ ಮುಂದಿನ ಮಂಗಳವಾರ ಕೂಡ ಮಾಡ್ಬೋದು ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮ್ಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮಂಗಳವಾರದ ದಿನ ಯಾವ ರೀತಿಯಾಗಿರುವಂತಹ ದಾನವನ್ನ ನೀವು ಮಾಡ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈಗ ಸಮಯ ಆಗಿದೆ ಅಂತಂದ್ರೆ ಖಂಡಿತ ನೀವು ಮುಂದಿನ ಮಂಗಳವಾರ ಇದನ್ನ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.